ಪ್ರೀತಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂದಿನ ಕನ್ನಡ ಪಾಠಕ್ಕೆ ಆತ್ಮೀಯ ಸ್ವಾಗತ. ಮಕ್ಕಳೇ, ಪರೀಕ್ಷೆ ಹತ್ರ ಬರ್ತಾ ಇದೆ. 4 ಮಾಡಲ್ ಪೇಪರ್ ನ ಗವರ್ಮೆಂಟ್ ಇಂದ ಬಿಟ್ಟಿದ್ದಾರೆ. ಆ 4 ಮಾಡಲ್ ಪೇಪರ್ ಗಳನ್ನ ಜೆರಾಕ್ಸ್ ತಗೊಂಡು ಅದ್ರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನ ಕಂಡುಕೊಂಡ್ರೆ ನೀವು ಖಂಡಿತ ಪಾಸ್ ಆಗ್ಬೋದು. ಯಾವ ಮಕ್ಕಳು ಸಹ ಅನ್ಕೊಡ್ಬೇಡಿ ನಾನು ತುಂಬಾ ಕಷ್ಟ, ನನಗೆ ಕನ್ನಡ ನಾನು ಪಾಸ್ ಆಗಲ್ಲ ಅಂತ. ಪಾಸಿಂಗ್ ಪ್ಯಾಕೇಜ್ ಅನ್ನು ಬರೆಯುವಂತ ಸಾಮರ್ಥ್ಯ ನಿಮ್ಮಲ್ಲಿ ನಾನು ತುಂಬ್ತೀನಿ ಮಕ್ಕಳೇ. ಅದಕ್ಕೆ ನಾನೇ ನಿಮ್ಗೆ ಜವಾಬ್ದಾರಿ ಅಂತ ಹೇಳ್ಬೋದು. ಪ್ರತಿಯೊಂದು ಪ್ರಶ್ನೆಗಳನ್ನ ಸ್ವಲ್ಪ ನೋಡ್ಕೊಳ್ಳಿ. ಕಂಠಪಾಠ ಪದ್ಯಗಳಿರ್ತವೆ, ಲೆಟರ್ ಇರುತ್ತೆ, ಗಾದೆ ಇರುತ್ತೆ, ಪ್ರಬಂಧ ಇರುತ್ತೆ, ಒಂದು ವಾಕ್ಯ ಪ್ರಶ್ನೆಗಳಿರ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಂದರ್ಭಗಳು ತುಂಬಾ ಈಸಿ ಆಗಿರ್ತವೆ. ಅವುಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ನಾನು ನಿಮ್ಗೆ ಕಳೆದ ಕ್ಲಾಸಲ್ಲಿ ಮಾಡಲ್ ಪೇಪರ್ 1 ಬಗ್ಗೆ ಸಂಬಂಧಪಟ್ಟಾಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ಒಂದು 5th ಮೈನ್ 5 ಮೈನ್ ವರೆಗೂ ನಾನು ನಿಮ್ಗೆ ಕಳ್ಸಿಕೊಟ್ಟಿದ್ದೆ. ಮುಂದೆ ಇವತ್ತು 5th ಮೈನ್ ನಾನು ನಿಮ್ಗೆ ರಿವಿಷನ್ ಪುನರಾವರ್ತನೆ ಮಾಡ್ತೀವಿ ಮಕ್ಕಳೇ. ಮಾಡಲ್ ಪೇಪರ್ ನ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. 5th ಮೈನ್ ಬಂದಿದೆ ಮಕ್ಕಳೇ, ಕವಿ ಪರಿಚಯ. ಕವಿ ಪರಿಚಯ ಅಂದ್ರೆ ನೋಡಿ ಮಕ್ಕಳೇ, ಕವಿ ಪರಿಚಯದಲ್ಲಿ ನಿಮ್ಗೆ ಹಳೆಗನ್ನಡಕ್ಕೆ ಸಂಬಂಧಪಟ್ಟಾಗೆ ಒಬ್ಬ ಕವಿ, ಹೊಸಗನ್ನಡಕ್ಕೆ ಸಂಬಂಧಪಟ್ಟಾಗೆ ಒಬ್ಬ ಕವಿ ಇರ್ತಾರೆ. ಅಂದ್ರೆ ಪದ್ಯಗಳಿಗೆ ಸಂಬಂಧಪಟ್ಟಾಗೆ ಒಂದು ಕವಿ ಇರುತ್ತೆ, ಕವಿ ಪರಿಚಯ ಇರುತ್ತೆ. ಮತ್ತೆ ಪಾಠಗಳಿಗೆ ಸಂಬಂಧಪಟ್ಟಾಗೆ ಒಂದು ಕವಿ ಪರಿಚಯ ಇರುತ್ತೆ. ಅವೆರಡನ್ನು ನೀವು ಬರಿಬೇಕು. ಒಂದು ಕವಿ ಪರಿಚಯಕ್ಕೆ 3 ಮಾರ್ಕ್ಸ್ ಇರುತ್ತೆ ಮಕ್ಕಳೇ. ಕೆಲವು ಮಕ್ಕಳು ಸಹ ನಂಗೆ ಪಾಸ್ ಆಗೋದು ತುಂಬಾ ಕಷ್ಟ ಅನ್ನೋ ಮಕ್ಕಳು ಏನ್ ಮಾಡಿ, ಪಾಯಿಂಟ್ ವೈಸ್ ಕವಿ ಪರಿಚಯನ ಬರ್ಕೊಳ್ಳಿ. ಅವ್ರು ಎಷ್ಟೋ ಜನಿಸಿದ್ರು, ಅವ್ರು ಎಲ್ಲಿ ಜನಿಸಿದ್ರು, ಅವ್ರು ಬರೆದಂತ ಕೃತಿಗಳು ಯಾವುವು, ಅವ್ರಿಗೆ ಬಂದಿರ್ತಕ್ಕಂತ ಅವಾರ್ಡ್ ಪ್ರಶಸ್ತಿಗಳು ಯಾವುದು ಅನ್ನ ಬರ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಮಕ್ಕಳೇ. ಕವಿ ಪರಿಚಯದಲ್ಲಿ ಬಂದ್ಬಿಟ್ಟು ನಿಮ್ಗೆ 28 ಕ್ವಶನ್ ಆಗಿ ದೇವನೂರ ಮಹಾದೇವ ಅಂತ ಬಂದಿದೆ. ದೇವನೂರ ಮಹಾದೇವ ನಿಮ್ಗೆಲ್ಲ ಗೊತ್ತು, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರಲ್ಲಿ ಅವ್ರು ಹುಟ್ಟಿದ್ದು. ಒಡಲಾಡ, ಕುಸುಮ ಬಾಲೆ, ನೋಡು ಕೂಡು, ಎದೆಗೆ ಬಿದ್ದ ಅಕ್ಷರ, ಇಷ್ಟೆಲ್ಲ ಕೃತಿಗಳನ್ನ ಬರ್ದವ್ರೆ. ಅವ್ರಿಗೆ ಯಾವ ಪ್ರಶಸ್ತಿಗಳು ಸಿಕ್ಕಿದಾವೆ ಅಂತ ನೀವು ಬರೆದ್ರೆ 3 ಮಾರ್ಕ್ಸ್. ಕನಿಷ್ಠ ಪಕ್ಷ ನೀವು ಅರ್ಧ ಪೇಜ್ ಆದ್ರೂ ಬರೀಬೇಕು ಮಕ್ಕಳೇ ಕವಿ ಪರಿಚಯಕ್ಕೆ. ನೆಕ್ಸ್ಟ್ ಸೆಕೆಂಡ್ ಒಂದು ಕ್ವಶನ್, ಪಂಪ. ಕವಿ ಪರಿಚಯಕ್ಕೆ ಬಂದು ಪಂಪದಲ್ಲಿ ಪಂಪನ ಬಗ್ಗೆ ಕೇಳಿದ್ದಾರೆ. ಇವರು ಹುಟ್ಟಿದ್ದು ಕ್ರಿಸ್ತಶಕ 902ರಲ್ಲಿ ವೆಂಗಿ ಮಂಡಲದ ವೆಂಗಿಪಳು ಅನ್ನೋ ಊರಲ್ಲಿ ಹುಟ್ಟಿದ್ದು. ಇವರಿಗೆ ಸರಸ್ವತಿ ಮಣಿಹಾರ ಅನ್ನೋ ಬಿರುದು ಸಹ ಇತ್ತು. ಇವ್ರನ್ನ ನಾವು ಕವಿತಾ ಗುಣಾರ್ಣವ ಅಂತ ಕರಿತೀವಿ. ನಿಮ್ಗೆಲ್ಲ ಗೊತ್ತು, ಪಂಪ ಬರೆದಂತ ಒಬ್ಬ ಮಹಾಕಾವ್ಯ ಯಾವ್ದಪ್ಪ ಅಂದ್ರೆ ಆದಿಪುರಾಣ. ಆದಿಪುರಾಣಕ್ಕೆ ಇರ್ತಕ್ಕಂಥ ಮತ್ತೊಂದು ಹೆಸರು ವಿಕ್ರಮಾರ್ಜುನ ವಿಜಯ. ಇಷ್ಟು ನೀವು ಬರೆದ್ರೆ 3 ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ ಮಕ್ಕಳೇ. ನೆಕ್ಸ್ಟ್ ಮೈನ್ ನೋಡ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ಮೈನ್ ಬಂದ್ಬಿಟ್ಟು ಪ್ರಸ್ತಾರ ಹಾಕೋದು, ಛಂದಸ್ಸನ್ನ ಹಾಕ್ಬೇಕು. ನಾನು ತಿಳ್ಕೊಳ್ಳಿ ಮಕ್ಳು ಚೆನ್ನಾಗಿ. ಫಸ್ಟ್ ಲೈನ್ ಸ್ವಲ್ಪ ತುಂಡ ಬಂದು, ಸೆಕೆಂಡ್ ಲೈನ್ ತುಂಬಾ ಉದ್ದವಾಗಿ ಬಂದಿದ್ರೆ ಅದು ಕಂದ ಪದ್ಯ ಆಗಿರುತ್ತೆ. ಇದು ಅದೇ ತರ ಇದೆ ಲಕ್ಷಣ. ಆ ಪ್ರಶ್ನೆ ಪತ್ರಿಕೆಯನ್ನ ಗಮನಿಸಿ, ಆ ಮಾಡಲ್ ಪೇಪರ್ ಅನ್ನ ಗಮನಿಸಿ. ಎನಗೆ ಮನಮಿಂದು ಶೂನ್ಯಂ, ಮನೆ ಶೂನ್ಯಂ, ಬೀಡು ಶೂನ್ಯ ಮಾದುದು ಸಕಲ. ಫಸ್ಟ್ ಲೈನು ಕಡಿಮೆ ಇದೆ, ಸೆಕೆಂಡ್ ಲೈನ್ ಉದ್ದ ಇದೆ. ಅದಕ್ಕೆ ನೀವು ಫಸ್ಟ್ ಲಘುಗುರುವನ್ನ ಹಾಕೊಳ್ಳಿ ಮಕ್ಕಳೇ. ಗಮನಿಸಿ, ಛಂದಸ್ಸಲ್ಲಿ ಯಾವ್ದನ್ನೇ ಕೊಟ್ಟಿದ್ರು ಮೊದಲು ಲಘುಗುರುವನ್ನ ಹಾಕೊಳ್ಳಿ. ಫಸ್ಟ್ ಲೈನ್ ಕೌಂಟ್ ಮಾಡಿದಾಗ 12 ಬಂದ್ರೆ ಕಂದ ಪದ್ಯ ಅಂತ ಕೌಂಟ್ ಮಾಡ್ಕೊಳ್ಳಿ. ಮತ್ತೆ ನೋಡಿ, ಭಾಮಿನಿ ಷಟ್ಪದಿ ಕೇಳ್ತಾರೆ. ಭಾಮಿನಿ ಷಟ್ಪದಿ ಯಾವ್ದ್ರಲ್ಲಪ್ಪ ಬರುತ್ತೆ ಅಂದ್ರೆ ಕೌರವೇಂದ್ರನ ಕೊಂದಿನಿನಲ್ಲಿ ಬರುತ್ತೆ. ಆ ತರ ಬಂದ್ರೆ ಅದು ಭಾಮಿನಿ ಷಟ್ಪದಿ. ವಾದಕ ಷಟ್ಪದಿ ಯಾವ್ದ್ರಲ್ಲಪ್ಪ ಬರುತ್ತೆ ಅಂದ್ರೆ ವೀರನವ ಪದ್ಯದಲ್ಲಿ ವಾದಕ ಷಟ್ಪದಿ ಬರುತ್ತೆ. ಅದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಆತರ ಅದನ್ನ ಕರೆಕ್ಟ್ ಆಗಿ ಹಾಕಿ ಗಣ ವಿಭಾಗ ಮಾಡಿ ಯಾವ ಛಂದಸ್ಸು ಅಂತ ಬರೆದ್ರೆ 3 ಮಾರ್ಕ್ಸ್ ಮಕ್ಕಳೇ. ನೆಕ್ಸ್ಟ್ ಮೈನ್ ನೋಡ್ಕೊಳ್ಳಿ ಮಕ್ಕಳೇ. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ. ಅಲಂಕಾರವನ್ನ ಸಮನ್ವಯಗೊಳಿಸಬೇಕು. ಯಾವ ಅಲಂಕಾರ ಅಂತ ಬರಿಬೇಕು, ಉಪಮೇಯ, ಉಪಮಾನ ಇಷ್ಟನ್ನು ಬರೆದಾಗ ಅದು ಯಾವ ಅಲಂಕಾರ ಅಂತ ಬರೆದ್ರೆ ನಿಮ್ಗೆ 3 ಮಾರ್ಕ್ಸ್. ನೋಡಿ, ಕ್ವಶನ್ ಕೊಟ್ಟಿದ್ದಾರೆ. ಮಾರಿ ಗೌತಣವಾಯಿತು ನಾಳಿನ ಭಾರತವು. ತುಂಬಾ ಈಸಿ ಮಕ್ಕಳೇ, ನಿಮ್ಗೆ ಹೇಳಿದ್ದೀನಿ. ಮಾರಿ ಗೌತಣವಾಯಿತು, ಇದು ಕೌರವೇಂದ್ರನ ಕೊಂದಿನಿಯ ಪದ್ಯದಲ್ಲಿ ಬರ್ತಕ್ಕಂತ ಒಂದು ಅಲಂಕಾರ. ಈ ಕೌರವೇಂದ್ರನ ಕೊಂದಿನಿಯಲ್ಲಿ ಬರ್ತಕ್ಕಂಥ ಅಲಂಕಾರಗಳು ರೂಪಕ ಅಲಂಕಾರಗಳಾಗಿರ್ತವೆ. ಯಾಕೆ ಅಂದ್ರೆ ಕುಮಾರವ್ಯಾಸ ಕವಿ ರೂಪಕ ಅಲಂಕಾರಗಳನ್ನ ಕೊಟ್ಟು ಈ ಪದ್ಯವನ್ನ ಬರೆದಿದ್ದಾನೆ. ಈ ಅಲಂಕಾರದಲ್ಲಿ ಛಂದಸ್ಸು ಬಂದ್ರೆ ಭಾಮಿನಿ ಷಟ್ಪದಿ ಆಗಿರುತ್ತೆ, ಅಲಂಕಾರಗಳು ಬಂದ್ರೆ ಅದು ರೂಪಕ ಅಲಂಕಾರ ಆಗಿರುತ್ತೆ. ಮಾರಿ ಗೌತಣವಾಯಿತು ನಾಳಿನ ಭಾರತವು, ಇದು ನಿಮ್ಗೆ ಅನುಮಾನನೇ ಬೇಡ, ಇದು ರೂಪಕ ಅಲಂಕಾರ. ಅಂತೆ, ಹಾಂಗ ಅಂತ ಬಂದ್ರೆ ಅದು ಉಪಮಾಲಂಕಾರ. ರೂಪಕಾಲಂಕಾರದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಉಪಮಾನ ಉಪಮೇಯ ಎರಡೂ ಒಂದೇ ಅಂತ ಹೇಳುತ್ತೆ. ಆ ಭೇದವನ್ನ ಕಲ್ಪಿಸಿ ಹೇಳೋದು ಅಂದ್ರೆ ಭೇದ ಭಾವ ಮಾಡಲ್ಲ, ಎರಡೂ ಒಂದೇ. ಇಲ್ಲಿ ನೀವು ಗಮನಿಸ್ಬೇಕು ಮಕ್ಕಳೇ. ಮಾರಿ ಗೌತಣವಾಯಿತು ನಾಳಿನ ಭಾರತವು, ಮೊದಲು ಉಪಮಾನ, ಫಸ್ಟ್ ಉಪಮೇಯ, ಆಮೇಲೆ ಉಪಮಾನ, ಆಮೇಲೆ ಏನ್ ಮಾಡ್ಬೇಕು, ಅಭೇದ ಕಲ್ಪಿಸಿ ಹೇಳೋದ್ರಿಂದ ಇದು ರೂಪಕ ಅಲಂಕಾರ ಅಂತ ಬರಿಬೇಕು. ನಿಮ್ಗೆ ಮಕ್ಳೇ ಗಮನಿಸಿ, ಉಪಮೇಯ ಅಲಂಕಾರದಲ್ಲಿ ಉಪಮಾಲಂಕಾರದಲ್ಲಿ ಕೇಳಿದಾಗೆ ಜಾಸ್ತಿ ಇಲ್ಲ ಇಲ್ಲಿ. ಅಲ್ಲೆಲ್ಲ ಉಪಮ ವಾಚಕ,
ಮತ್ತೆ ಸಮಾನ ಧರ್ಮ ಇವೆಲ್ಲ ಬರಿಬೇಕಾಗುತ್ತೆ. ಆದ್ರೆ ಇಲ್ಲಿ ಉಪಮೇಯ, ಉಪಮಾನ ಮತ್ತೆ ಅದರ ಲಕ್ಷಣ ಬರಿಬೇಕು. ಸಮನ್ವಯಗೊಳಿಸಿದ್ರೆ ನಿಮ್ಗೆ 3 ಅಂಕಗಳು ಮಕ್ಕಳೇ. ತುಂಬಾ ಗಮನ ಕೊಟ್ಟು ಕೇಳ್ಕೊಳ್ಳಿ. ಈ ಕ್ವಶನ್ ತುಂಬಾ ರಿಪೀಟೆಡ್ ಕ್ವಶನ್. ಮಾರಿಗೌತಣವಾಯ್ತು ನಾಡಿನ ಭಾರತ. ನೆಕ್ಸ್ಟ್ ಗಾದೆ ಇದೆ, ತುಂಬಾ ಈಸಿ ಮಕ್ಕಳೇ. ಕೈ ಕೆಸರಾದರೆ ಬಾಯಿ ಮೊಸರು. ಮಕ್ಕಳೇ ತುಂಬಾ ಕಷ್ಟ ಅನ್ನೋದು ಕೇಳಿಸ್ಕೊಳ್ಳಿ. ಇಲ್ಲಿ ಗಾದೆ ಎಂಬುದು ವೇದಕ್ಕೆ ಸಮಾನ. ವೇದಗಳು ಸುಳ್ಳಾಗವು, ಗಾದೆಗಳು ಸುಳ್ಳಾಗುವುದಿಲ್ಲ. ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ. ಅಂತಹ ಜನಪ್ರಿಯ ಗಾದೆಗಳಲ್ಲಿ ಈ ಗಾದೆಯು ಒಂದಾಗಿದೆ. ಯಾವುದೇ ಗಾದೆ ಕೊಡ್ಲಿ ಮಕ್ಕಳೇ, ಪ್ರತಿಯೊಂದು ಗಾದೆಗೂ ಫಸ್ಟ್ ನೀವು ಈ 4 ಲೈನ್ ಅನ್ನ ಬರೀಲೇಬೇಕು. ಕೈ ಕೆಸರಾದರೆ ಬಾಯಿ ಮೊಸರು. ಗಮನಿಸಿ ಮಕ್ಕಳೇ, ನಾವು ಕಷ್ಟಪಟ್ಟು ದುಡಿದ್ರೆ ನಮ್ಮ ಹೊಟ್ಟೆ ತುಂಬುತ್ತೆ. ಅಂದ್ರೆ ರೈತ ಹೊಲದಲ್ಲಿ ಜಮೀನಲ್ಲಿ ಕೆಲಸ ಮಾಡಿದ್ರೆ ಅವ್ನಿಗೆ ಕೈ ತುಂಬಾ ಬೆಳೆ ಸಿಗುತ್ತೆ. ಈ ತರ ಎಕ್ಸಾಂಪಲ್ಸ್ ತಗೊಂಡು ನೀವು ಬರ್ದಾಗ ನಿಮ್ಗೆ 3 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಅದೇ ರೀತಿ ಮನಸ್ಸಿದ್ದರೆ ಮಾರ್ಗ. ಯಾವುದೇ ಕೆಲಸ ಮಾಡೋದಕ್ಕೂ ಮನ್ಸಿರ್ಬೇಕು. ಮನ್ಸಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಕೆಲವಾರು ಸಾಧಕರನ್ನ ಉದಾಹರಣೆಯನ್ನು ಕೊಟ್ಟು ಬರ್ದಾಗ ನಿಮ್ಗೆ 3 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ನೀವೇನೇ ಆಗ್ಲಿ ಮಕ್ಕಳೇ, ಗಾದೆ ವಿಸ್ತರಿಸಿ ಬರೆಯಿರಿ. ಮೇಗೆ ಕಂಪಲ್ಸರಿ ಗಾದೆ ಎಂಬುದು ವೇದಕ್ಕೆ ಸಮಾನ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗುವುದಿಲ್ಲ. ಇದೆಲ್ಲ ಬರ್ದಾಗ ನಿಮ್ಗೆ 3 ಮಾರ್ಕ್ಸ್ ಸಿಗುತ್ತೆ ಮಕ್ಕಳು. ನೆಕ್ಸ್ಟ್ ಮೇನ್ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ. ಸಂದರ್ಭ ಅಂತ ತಕ್ಷಣ ನಿಮ್ಗೆ ನೆನಪಾಗ್ಬೇಕು ಮಕ್ಕಳೇ. ಫಸ್ಟ್ ಯಾವ ಲೆಸನ್ ಅಲ್ಲಿ ಯಾರು ಕವಿ ಬರ್ತಾರೆ, ಅವರ ಆ ಪದ್ಯ ಅಥವಾ ಪಾಠದ ಆಕಾರ ಗ್ರಂಥ ಯಾವುದು, ಅದು ಯಾವ ಸಂದರ್ಭದಲ್ಲಿ ಯಾರಿಗೆ ಹೇಳಿದ್ದಾರೆ, ಅದ್ರ ಸ್ವಾರಸ್ಯ ಏನು ಅಂತ ಬರಿಬೇಕು. ನೋಡಿ ಫಸ್ಟ್ ಒನ್, ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ. ನೆನ್ಪಡ್ಕೋಬೇಕು. ಇದು ಟೆಕ್ಸ್ಟ್ ಬುಕ್ ಒಳಗಡೆ ತೆಗೆದಿರ್ತಕ್ಕಂತ ಕ್ವಶನ್. ವ್ಯಾಘ್ರಗೀತೆಯಲ್ಲಿ ಬರ್ತಕ್ಕಂತ ಪ್ರಶ್ನೆ ಇದು. ವ್ಯಾಘ್ರಗೀತೆ ಪಾಠದಲ್ಲಿ ಅದನ್ನ ಬರ್ತಿರೋರು ಯಾರು? ಎನ್ ಮೂರ್ತಿರಾವ್ ಲಲಿತ ಪ್ರಬಂಧಗಳು. ಶಾನುಭಾವರು ಡಿಸೈಡ್ ಮಾಡ್ತಾರೆ, ಇವತ್ತು ಏನಾದ್ರು ಮಾಡಿ ಹುಲಿ ಕೈ ತಪ್ಪಿಸ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ನಾನ್ ಸಾಯ್ಬೇಕು, ಇಲ್ಲ ಅಂದ್ರೆ ಹುಲಿನ ತಪ್ಪಿಸ್ಕೊಂಡು ಮನೆಗೆ ಹೋಗ್ಬೇಕು, ಎರಡೊಂದು ಆಗ್ಬೇಕು ಅಂತ ಹೇಳಿ ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ. ಕೀರ್ತಿ ಪುಸ್ತಕವನ್ನ ಅದ್ರ ಹುಲಿಯ ಮುಖಕ್ಕೆ ಎಸೆಯೋದಕ್ಕೆ ರೆಡಿಯಾಗಿ ನಿಂತ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಮಕ್ಕಳೇ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ನಿಮಗೆ ತುಂಬಾ ಸಲ ಹೇಳಿದ್ದೀನಿ ಮಕ್ಕಳೇ. ಭಾಗ್ಯಶಿಲ್ಪಿಗಳು ಪಾಠ ಬರ್ತಕ್ಕಂತ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ವಿಶ್ವೇಶ್ವರಯ್ಯನವರ ಜನ್ಮ ಶತಮಾನೋತ್ಸವ ಆ ಕಾರ್ಯಕ್ರಮವನ್ನು ಎಲ್ಲ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಅಲ್ಲಿ ಬಂದಿರ್ತಕ್ಕಂತ ಗೆಸ್ಟ್ ಯಾರು? ನೆಹರೂರವರು. ಆ ನೆಹರೂರವರು ವಿಶ್ವೇಶ್ವರಯ್ಯನ ಬಗ್ಗೆ ಹೇಳಿರ್ತಕ್ಕಂತ ಮಾತು ಇದು. DS ಜಯಪ್ಪ ಗೌಡ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಅಂತ ಬಂದು ಆಯ್ಕೆಯಲ್ಲಿ ಸಂದರ್ಭ ಸ್ವಲ್ಪ ಬರೆದು ಅಲ್ಲಿನ ಸ್ವಾರಸ್ಯವನ್ನ ಬರೆದ್ರೆ 3 ಮಾರ್ಕ್ಸ್ ಅಂಕಗಳು ನಿಮಗೆ ಸಿಗ್ತವೆ. 3 ಅಂಕಗಳು ನಿಂಪಾಗ್ತವೆ. ನೆಕ್ಸ್ಟ್ ಕ್ವಶನ್, ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ. ಮಕ್ಕಳೇ ತುಂಬಾ ಇಂಪಾರ್ಟೆಂಟ್ ಪಾಠ. ಯಾವ್ದಪ್ಪ ಅಂದ್ರೆ ಯುದ್ಧ. ಸಾರಾ ಅಬೂಬಕರ್ ಬರೆದಿರ್ತಕ್ಕಂತ ಪಾಠ. ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ. ರಾಹಿಲನು ಮನೆಗೆ ಭೇಟಿ ಕೊಟ್ಟಾಗ ರಾಯಲನ ಕಣ್ಣುಗಳನ್ನ ನೋಡ್ತಾಳೆ ಯಾರು? ಮುದುಕಿ. ಆ ಮುದುಕಿ ರಾಯಲನ ಕಣ್ಣುಗಳನ್ನ ನೋಡಿ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ ಅನ್ನೋ ಇಮ್ಯಾಜಿನೇಷನ್, ಕಲ್ಪನೆ ಮಾಡ್ಕೊಳ್ತಾಳೆ ಆಕೆ. ಆ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ನೀವು ಬರಿಬೇಕು ಆಯ್ಕೆ. ಸಾರಾ ಅಬೂಬಕರ್ ಬರ್ದಿದ್ದಾರೆ. ಆಕರ ಗ್ರಂಥ ಬಂದು ಯುದ್ಧ ಪಾಠ ಚಪ್ಪಲಿಗಳು ಅನ್ನೋ ಆಕರ ಗ್ರಂಥ. ಅದರಲ್ಲಿ ಈ ಪಾಠ ಪ್ರಸ್ತುತ ಸಾಲನ್ನ ಆಯ್ಕೆ ಮಾಡ್ಕೊಂಡಿದೀವಿ ಅಂತ ಬರೆದು ಸ್ವಲ್ಪ ಸಂದರ್ಭ ಬರೆದು ಸ್ವಾರಸ್ಯ ಬರೆದ್ರೆ 3 ಅಂಕಗಳು ಮಕ್ಕಳು. ಸರ್ ತುಂಬಾ ಕಷ್ಟ ಆಗ್ತಿದೆ ಸರ್, ನಾನು ಫೇಲ್ ಆಗ್ತೀವಿ ಸರ್ ಅಂತ ಭಯ ಇವರು ಸಹಾಯ ಮಾಡ್ಬೋದು. ಯಾವ ಪಾಠದಲ್ಲಿ ಬಂದಿದೆ ಅಂತ ಗೊತ್ತು, ಪಾಠ ಚೆನ್ನಾಗಿ ಕೇಳ್ಕೊಂಡಿರ್ತೀರಾ. ಯಾವ ಪಾಠದ ಹೆಸರು, ಆಕರ ಗ್ರಂಥ, ಕವಿ ಅಥವಾ ಕವಯಿತ್ರಿ ಹೆಸರನ್ನ ಬರೆದ್ರೆ ನಿಮ್ಗೆ 3 ಅಂಕಗಳು ಮಕ್ಕಳೇ. 1 ಮಾರ್ಕ್ಸ್ ಸಿಗುತ್ತೆ. ಅದಕ್ಕೆ ಟ್ರೈ ಮಾಡಿ. ಯಾವ್ದು ಕಷ್ಟ ಅಲ್ಲ ಮಕ್ಕಳೇ. ಆದಷ್ಟು ಪಾಸ್ ಆಗಲ್ಲ ಅನ್ನೋರು ಪಾಸ್ ಆಗೋದಕ್ಕೆ ಪ್ರಯತ್ನ ಪಡಿ. ನೆಕ್ಸ್ಟ್ ಕ್ವಶನ್ ನೋಡಿ ಮಕ್ಕಳೇ, ತೇಲಿಸಿ ಮುಳುಗಿಸಿ ಕಂಡಗಳ. ಇದು ಒಂದು ಕವನ. ಯಾವ್ದಪ್ಪ ಅಂದ್ರೆ ದರಾ ಬೇಂದ್ರೆ ಅವರು ಬರೆದಿರ್ತಕ್ಕಂತ ಗರಿ ಕವನ ಸಂಕಲನ. ಅಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನೋ ಪದ್ಯದಲ್ಲಿ ಪ್ರಸ್ತುತ ಸಾಲನ್ನ ಆಯ್ಕೆ ಮಾಡ್ಕೊಂಡಿದೀವಿ. ತೇಲಿಸಿ ಮುಳುಗಿಸಿ ಕಂಡಗಳ. ದರಾ ಬೇಂದ್ರೆಯವರು ಕಾಲವನ್ನ ಆರುವ ಅಕ್ಕಿಗೆ ಹೋಲಿಸಿದ್ದಾರೆ. ಹಕ್ಕಿ ಕಾಲ ಪಕ್ಷಿ ಏನ್ ಮಾಡ್ತಾ ಇದೆ? ಮುಂದೆ ಹೋಗ್ತಾ ಇದೆ. ತನ್ನ ಕಣ್ಣುಗಳು ಸೂರ್ಯ ಚಂದ್ರನಾಗಿ ಮಾಡ್ಕೊಂಡು ಚಿಕ್ಕೆಯ ಮಾರೆಯ ಸಿಕ್ಕಿಸ್ಕೊಂಡು ಮುಂದೆ ಹೋಗ್ತಾ ಇದೆ. ಅದ್ರ ಮುಂದೆ ಯಾರು ಸಹ ನಿಂತಿಲ್ಲ. ಎಂತ ಸಾರ್ವಭೌಮರು ಸಹ ಏನಾಗಿದ್ದಾರೆ? ನಶಿಸಿ ಹೋಗಿದ್ದಾರೆ. ಅದನ್ನ ದರಾ ಬೇಂದ್ರೆಯವರು ಪ್ರಸ್ತುತ ಪದ್ಯ ಭಾಗವಾಗಿರ್ತಕ್ಕಂತ ಅಕ್ಕಿ ಆರತಿ ನೋಡಿದಿರ ಅನ್ನೋ ಪದ್ಯದಲ್ಲಿ ಕಟ್ಕೊಟ್ಟಿದ್ದಾರೆ ಮಕ್ಕಳು ನಮ್ಗೆ. ಇದು ಅಕ್ಕಿ ಆರತಿ ನೋಡಿದಿರ ಅನ್ನೋ ಪದ್ಯದಲ್ಲಿ ಬರ್ತಕ್ಕಂತ ಪ್ರಶ್ನೆ. ದಿನಪ ಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾರ್ದ ಬೆಲೆ. ನೋಡಿ ದುರ್ಯೋಧನ ಯಾರದ ನೋಡೋದಕ್ಕೆ ಬರ್ತಾನೆ?
ತನ್ನ ತಾತ ಆಗಿರ್ತಕ್ಕಂತ ಭೀಷ್ಮರನ್ನ ನೋಡೋದಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ಬರ್ತಕ್ಕಂತ ಪ್ರಶ್ನೆ, ಭೀಷ್ಮರ್ ಕೇಳ್ತಾರೆ, ಮಗು ನೀನು ಸಂಧಿಗೆ ಒಪ್ಕೊಳಪ್ಪ, ಸಂಧಿಯನ್ನ ಮಾಡಿಸ್ತೀನಿ ಅಂತ, ಅಂದ್ರೆ ಒಪ್ಪಂದವನ್ನ ಮಾಡ್ಕೊ ಅಂತ. ಆಗ ದುರ್ಯೋಧನ ಹೇಳ್ತಾನೆ, ನಾನ್ ನಿಮ್ಗೆ ಲಭಿಸಿ ಹೋಗೋದಕ್ಕೆ ಬಂದೆ ಹೊರತು ಪಾಂಡವರ ಜೊತೆ ಸಂಧಿ ಮಾಡಿಸಿ ಅಂತ ಕೇಳೋದಕ್ಕೆ ಬರ್ಲಿಲ್ಲ. ದಿನಪ ಸುತನ ಕೊಲಿಸಿದ, ದಿನಪ ಅಂದ್ರೆ ಸೂರ್ಯ, ಸುತ ಅಂದ್ರೆ ಮಗ, ಅವನನ್ನ ಕೊಲ್ಲಿಸಿದಂತ ಈ ನೆಲ ನೋಡದೆ ಮತ್ತೆ ಪುದುವಾದಪ್ಪನೆ, ಈ ನೆಲದ ಮೇಲೆ ನನ್ಗೆ ಆಸೆ ಇಲ್ಲ, ನಾನು ಯಾರದ ಮೇಲೆ ಹೋರಾಟ ಮಾಡ್ತಾ ಇದ್ದೀನಿ, ಛಲಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀನಿ ಅಂತ ಕವಿ ಈ ಸಾಲಿನಲ್ಲಿ ಕಟ್ಟಿಕೊಡ್ತಾನೆ. ಇದನ್ನ ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ರನ್ನ, ಮಹಾಕವಿ ಆಗಿರ್ತಕ್ಕಂಥ ರನ್ನ ಬರೆದಿರ್ತಕ್ಕಂಥ ಕಾವ್ಯ ಇದು. ಅದ್ರಲ್ಲಿ ಬರ್ತಕ್ಕಂಥ ಸಾಹಸ ಭೀಮ ವಿಜಯಂ ಆಕಾರ ಗ್ರಂಥ. ಅದನ್ನ ನೀವು ಬರೆದ್ರೆ ನಿಮ್ಗೆ 3 ಮಾರ್ಕ್ಸ್ ಸಿಗುತ್ತೆ. ಪಂಪ ರನ್ನ ಬರೆದಿರ್ತಕ್ಕಂಥ ಸಾಲು ಇದು. ಅದು ಬರೆದಿರ್ತಕ್ಕಂಥ ಸಾಹಸ ಭೀಮ ವಿಜಯ ಅನ್ನೋ ಕಾವ್ಯದಿಂದ ಇದನ್ನ ಆಯ್ಕೆ ಮಾಡ್ಕೊಂಡಿದೀವಿ ಅಂತ ಬರೆದು ಕೆಳಗಡೆ ದುರ್ಯೋಧನ ಭೀಷ್ಮಾಚಾರ್ಯರನ್ನ ಭೇಟಿಯಾಗೋದಕ್ಕೆ ಬಂದಂತ ನಡೆದ ಸನ್ನಿವೇಶವನ್ನ ಅಲ್ಲಿ ನೀವು ಬರ್ಕೊಡ್ಬೇಕು. ನೆಕ್ಸ್ಟ್, ಅಕ್ಕಿಯ ಕೊರಳಿಂಪು ಹಸಿರು, ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಹಸಿರು ಪದ್ಯದಲ್ಲಿ ಮುಖ್ಯವಾಗಿ ಒಂದು ಸಂದರ್ಭ ಕಂಪಲ್ಸರಿ ಇರುತ್ತೆ. ಪ್ರತಿಯೊಂದು ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ತಿರುಗಿ ಹಾಕಿ ನೋಡಿ, ಹಸಿರು ಪದ್ಯದಲ್ಲಿ ಒಂದು ಪ್ರಶ್ನೆ ಕಂಪಲ್ಸರಿ ಇರುತ್ತೆ ನಿಮ್ಗೆ. ಸೊ ಏನ್ ಮಾಡಿ, ಕವಿ ಯಾರಪ್ಪ ಅಂದ್ರೆ ಗೊತ್ತು ನಿಮ್ಗೆ, ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವ್ರು ಬರೆದಿರ್ತಕ್ಕಂತ ಹಸಿರು ಅನ್ನೋ ಪದ್ಯ ಪಕ್ಷಿ ಕಾಶಿ ಅನ್ನೋ ಕವನ ಸಂಕಲನದಿಂದ ಇದನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಕವಿಶೈರದಲ್ಲಿ ಕುವೆಂಪುರವರಿಗೆ ಎಲ್ಲಾ ವಾತಾವರಣ ಹಸಿರಾಗಿ ಕಂಡಿದೆ, ಪ್ರತಿಯೊಂದು ಸಹ ಅವರಿಗೆ ಹಸಿರಾಗಿ ಭಾಸವಾಗಿದೆ ಅಂತ ಬರೆದು ಇದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಬರೆದು ಸ್ವಾರಸ್ಯ ಬರೆದ್ರೆ ನಿಮ್ಗೆ 3 ಅಂಕಗಳು ಮಕ್ಕಳು. ಮುಂದೆ ನೋಡ್ಕೊಡಿ, ಕಂಠಪಾಠ ಪದ್ಯ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಬಿಟ್ಟೋಣ. ಮಕ್ಕಳು ತುಂಬಾ ಕಷ್ಟ ಅನ್ನೋರು ಪ್ರತಿಯೊಂದು ಪದ್ಯದಲ್ಲೂ ಒಂದೊಂದು ಸ್ಟ್ಯಾಂಜ ಓದ್ಕೊಬಿಡಿ, 4 ಲೈನ್ ಯಾವ್ದು ಕೊಟ್ರು ಬರೀಬಹುದು. ಕೆಲವರು ಮಕ್ಕಳು ಕೇಳ್ತಾರೆ, ಯಾವ್ದನ್ನ ಕೊಡ್ತಾರೆ ಸರ್, ಯಾವ್ದಾರ ಒಂದು ಪೈಲ್ ಇಂಪಾರ್ಟೆಂಟ್ ಹೇಳಿ ಸರ್. ಹಂಗೆ ಹೇಳಕ್ಕಾಗಲ್ಲ, ಇದು ಪ್ರಥಮ ಭಾಷೆ ಕನ್ನಡ. ಅದಕ್ಕೆ ಏನ್ ಮಾಡ್ಬೇಕು, ಎಲ್ಲಾ ಪೈಮಲ್ಲೂ ಒಂದೊಂದು ಸ್ಟ್ಯಾಂಜ ಕರೆಕ್ಟ್ ಆಗಿ ಓದ್ಕೊಡಿ, ತಪ್ಪಿಲ್ದಂಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಂಗೆ ಬರೆದ್ರೆ ನಿಮ್ಗೆ 4 ಅಂಕಗಳು ನಿಮ್ ಜೇಬಲ್ಲಿರುತ್ತೆ ಮಕ್ಕಳೇ. ಮತ್ತೆ ಪದ್ಯವನ್ನ ಬರ್ದಾದ್ಮೇಲೆ ಕೆಳಗಡೆ ಕವಿಯ ಹೆಸರನ್ನ ಕಂಪಲ್ಸರಿ ನೀವು ಬರೀಬೇಕು, ಅವಾಗ 4 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಮುಂದಿನ ಪ್ರಶ್ನೆ 11th ಮೇ ಏನಪ್ಪಾ ಅಂದ್ರೆ ಸಮ್ಮರಿ, ಅಂದ್ರೆ ಸಾರಾಂಶವನ್ನ ಬರೀಬೇಕು ನೀವು. ಯಾವ ಪದ್ಯ, ಈ ಪದ್ಯನ ಜಾಸ್ತಿ ಕೇಳೋದು ಮಕ್ಕಳೇ. ಮಾರಿ ಗೌತಣವಾಯಿತು ನಾಡಿನ ಭಾರತವು, ಚತುರಂಗ ಬರದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ, ಸುಬಟ ಕೋಟಿಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು, ನಿನ್ನಯ ವೀರ ರೈವರ ನೋಯಿಸೆನು ರಾಜೀವ ಸಕನಾಣೆ. ತುಂಬಾ ಸಲ ರಿಪೀಟ್ ಆಗಿರೋ ಕ್ವಶನ್ ಇದೆ ಮಕ್ಕಳೇ. ನೋಡಿ, ಮಾರಿ ಗೌತಣವಾಯಿತು ನಾಡಿನ ಭಾರತ ಯುದ್ಧ ಅಂದ್ರೆ ಕೃಷ್ಣ ಆಮಿಷಗಳನ್ನ ಹೊಡೆದಾಗ ಕರ್ಣದಲ್ಲಿ ಯಾವ ಬದಲಾವಣೆಗಳಾದವು ಅಂತ ಹೇಳ್ತಾನೆ. ನಾನು ನಡೀತಕ್ಕಂಥ ಯುದ್ಧ ಮಾರಿಗೆ ಇಟ್ಟಂತ ಊಟ ಆಗುತ್ತೆ, ಚತುರಂಗ ಬಲ ಎಲ್ಲವನ್ನ ನಾಶ ಮಾಡ್ತೀನಿ, ಆ ಮೂಲಕ ಏನ್ ಮಾಡ್ತೀನಿ, ಕೌರವನ ಋಣವನ್ನ ತೀರಿಸ್ತೀನಿ ನಾನು. ಮತ್ತೆ ಯುದ್ಧ ಭೂಮಿಯಲ್ಲಿ ತುಂಬಾ ಪರಾಕ್ರಮಶಾಲಿಯಾಗಿ ಹೋರಾಟವನ್ನ ಮಾಡ್ತೀನಿ. ಆ ತರ ದುರ್ಯೋಧನನ ಸ್ವಾಮಿ ನಿಷ್ಠೆಯನ್ನ ಉಳಿಸ್ಕೊಳ್ತೀನಿ ನಾನು, ನನ್ನ ಶರೀರವನ್ನ ಬೇಕಾದ್ರೂ ಹೋಗ್ಬಿಡ್ತೀನಿ. ಯಾರಿಗೋಸ್ಕರ? ದುರ್ಯೋಧನಿಗೋಸ್ಕರ. ನಿನ್ನಯ ವೀರ ರೈವರ ನೋಯಿಸೇನು ರಾಜೀವ ಸಕನಾಣೆ. ಇದು ಬರೆದಿರ್ತಕ್ಕಂಥ ಕವಿ ಯಾರಪ್ಪ ಅಂದ್ರೆ ಕುಮಾರವ್ಯಾಸ. ಆತ ಬರೆದಿರ್ತಕ್ಕಂಥ ಕಾವ್ಯ ಕರ್ನಾಟ ಭಾರತ ಕಥಾ ಮಂಜರಿ. ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸಂದರ್ಭ ನೋಡಿ ಬರೆದು ಈ ಪದ್ಯಗಳನ್ನ, ಈ ಲೈನ್ಗಳನ್ನ, ಈ ಸಾಲುಗಳನ್ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ 4 ಅಂಕಗಳು ಮಕ್ಕಳೇ. ಬರೀತಾರ ಅಂತ ನಂಬ್ಕೊಂಡಿದೀನಿ. ನೆಕ್ಸ್ಟ್ ಮೇ 12th ಮೇ 8-10 ವಾಕ್ಯ. ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ. ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. 8-10 ವಾಕ್ಯಕ್ಕೆ ಈ ಲೆಸನ್ ಅಲ್ಲಿ ನಿಮ್ಗೆ ತುಂಬಾ ಪುನರಾವರ್ತನೆ ಪ್ರಶ್ನೆಗಳು ಬಂದಿದ್ದಾವೆ. ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ. ತುಂಬಾ ರಿಪೀಟೆಡ್ ಕ್ವಶನ್ ಮಕ್ಕಳೇ. ಶಬರಿ ಯಾರಿಗೋಸ್ಕರ ಕಾದಿದ್ಲು? ಆಕೆ ರಾಮ ಬಂದ್ಮೇಲೆ ಆಕೆ ಮಾಡಿದಂತ ಉಪಚಾರ ಹೇಗಿತ್ತು? ಅವರು ರಾಮ ಲಕ್ಷ್ಮಣ ಶಬರಿಯನ್ನ ಯಾವ ರೀತಿ ನಡೆಸ್ಕೊಂಡು, ಶಬರಿ ಯಾವ ತರ ಅವರಿಗೆ ಆತಿಥ್ಯವನ್ನ ಕೊಟ್ಲು, ಮತ್ತೆ ಅವರು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಯಾವ ಕಡೆ ಹೊರಟರು, ಶಬರಿ ಏನಾಗ್ತು, ಇಷ್ಟನ್ನ ನೀವು ಕಥೆಯ ಮೂಲಕ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಅಂದ್ರೆ ನಂಬ್ಕೊಂಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅಂತ. ಶಬರಿಗೊಂದು ನಂಬಿಕೆ ಇತ್ತು, ರಾಮ ಬಂದೇ ಬರ್ತಾನೆ ಅಂತ. ಆ ನಂಬಿಕೆನೆ ಅವಳನ್ನ ಕಾಪಾಡಿತ್ತು. ನೀವು ಅಷ್ಟೇ ಮಕ್ಳೇ, ನಾನು ಪಾಸ್ ಆಗಲ್ಲ ಅನ್ನೋರು ನಂಬ್ಕೊಳ್ಳಿ, ಆಗುತ್ತೆ ಖಂಡಿತ. ಕಂಠಪಾಠ ಪದ್ಯ, ಪ್ರಬಂಧಗಳಿರ್ತವೆ, ಮತ್ತೆ ಗಾದೆ ಇರ್ತವೆ, ಒಂದು ವಾಕ್ಯ ಇರ್ತವೆ. ಅಷ್ಟು ಓದ್ಕೊಂಡ್ರೆ ನೀವು ಒಂದು 36 ಅಂಕಗಳನ್ನ ಸ್ಕೋರ್ ಮಾಡ್ಬೋದು. ನಿಮ್ಗೆ ಆಂತರಿಕ ಅಂಕಗಳನ್ನ ಕೊಟ್ಟಿರ್ತಾರೆ. ಕೇವಲ ನೀವು ಅಷ್ಟಕ್ಕೆ ಸ್ಟಿಕ್ ಆಗ್ಬೇಡಿ. ಮುಂದೆ ಓದ್ಕೊಂಡ್ರು ಸಹ ನೀವು ಕನ್ನಡದಲ್ಲೂ ಸಹ ಒಳ್ಳೆ ಅಂಕಗಳನ್ನ ತೆಗಿಬಹುದು.
ಶಬರಿಯ ಚಿಂತೆ ಇಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ಬರೆಯಿರಿ. ಶಬರಿಯ ಚಿಂತೆ ಇಂಗಿ, ಶಬರಿಗೆ ಏನ್ ಚಿಂತೆ ಇತ್ತು? ರಾಮನನ್ನ ನೋಡ್ಬೇಕು ಅಂತ ಚಿಂತೆ ಇತ್ತು, ಅದೆಲ್ಲ ಇಂಗಿ ಹೋಗ್ಬಿಡ್ತು. ಯಾವ ತರ ಆ ರಾಮಲಕ್ಷ್ಮಣರು ಬಂದ್ರು, ಶಬರಿ ಅವ್ರಿಗೆ ಆತಿಥ್ಯವನ್ನ ಕೊಟ್ಲು, ಇವನ್ನೆಲ್ಲ ನೀವು ಕಂಬೈನ್ ಮಾಡಿ ಬರ್ದಾಗ ನಿಮ್ಗೆ 4 ಅಂಕಗಳು ಸಿಗ್ತವೆ ಮಕ್ಳೆ. ಅದೇ ರೀತಿ ನೋಡಿ ನೆಕ್ಸ್ಟ್ ಕ್ವಶನ್ ಬಂದಿದೆ, ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು? ಲವ ಯಾರು? ಲವ ಎಲ್ಲಿ ವಾಸ ಇದ್ದ? ಲವ ಯಾವ ಕುದುರೆಯನ್ನ ಕಟ್ಟಿ ಹಾಕ್ತ? ಆ ಕುದುರೆ ಯಾರಿಗೆ ಸಂಬಂಧಪಟ್ಟಿತ್ತು? ಇಷ್ಟೆಲ್ಲ ಬರೆದ್ರೆ ನಿಮ್ಗೆ 4 ಅಂಕಗಳು. ಅದರಲ್ಲಿ ಒಂದು ಪ್ರಶ್ನೆ, ಇದರ ಒಂದು ಪ್ರಶ್ನೆ ನೀವು ಕಂಪಲ್ಸರಿ ಬರೀಲೇಬೇಕು ಮಕ್ಳೆ. ಬರೆದ್ರೆ ನಿಮ್ಗೆ 8 ಅಂಕಗಳು ಸಿಗ್ತವೆ ಮಕ್ಳೆ. ನೆಕ್ಸ್ಟ್ ಪ್ಯಾಸೇಜು ನೋಡಿ, ಪ್ಯಾಸೇಜ್ ಕೊಟ್ಟಿದ್ದಾರೆ, ಆ ಮನಸ್ಸಿನಲ್ಲಿ ಓದ್ಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. 2 ಕ್ವಶನ್ ಇರ್ತವೆ. ಆ ಕ್ವಶನ್ ಗಳಿಗೆ ನೀವು ನಿಜವಾಗ್ಲೂ ಆನ್ಸರ್ ಮಾಡಬೇಕು. ಧರ್ಮದ ರಕ್ಷಣೆಯಿಂದ ಸಿಗುವ ಲಾಭಗಳು, ಕೆಲವು ಮಕ್ಕಳು ಇರ್ತಾರೆ ತುಂಬಾ ಕಷ್ಟ ಅನ್ನೋರು. ಧರ್ಮದ ರಕ್ಷಣೆ ಆ ವರ್ಲ್ಡ್ ಹುಡ್ಕೊಂಡು ಹೋಗ್ಬೇಕು. ಧರ್ಮದ ರಕ್ಷಣೆಗೆ ಅಂತ ಸಿಕ್ತಾಗ, ಲಾಭ ಅಂತ ಸಿಕ್ತಾಗ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅದು ಸ್ವಲ್ಪ 4 ಲೈನ್ ಆದ್ರೂ ಬರೀಬೇಕು. ಯಾಕೆಂದ್ರೆ ಮಕ್ಕಳೇ, ಇದು 2 ಅಂಕಗಳಿರ್ತಕ್ಕಂಥ ಪ್ರಶ್ನೆ. ಒಂದು 4-5 ಒಂದು 6 ಲೈನ್ ಆದ್ರೂ ಇರ್ಬೇಕು. ನೋಡಿ ನೆಕ್ಸ್ಟ್ ಕ್ವಶನ್, ನಿಜವಾದ ಧರ್ಮದ ಕೆಲಸಗಳಾವುವು? ಧರ್ಮದ ಕೆಲಸ ಅಂತ ವರ್ಲ್ಡ್ ಹುಡುಕ್ಬೇಕು. ಕೆಳಗಡೆಗೆ ಒಂದು 4 ಲೈನ್ ಸೇರಿಸಿ ಬರೀಬೇಕು. ಅದು ಕಷ್ಟ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಮಕ್ಕಳೇ. ಮುಂದೆ ಬರ್ತಕ್ಕಂತ ಮೈನ್ ಯಾವ್ದಪ್ಪ ಅಂದ್ರೆ ಲೆಟರ್. ನಿಮ್ಗೆಲ್ಲ ಗೊತ್ತೇ ಇದೆ, ವ್ಯಾವಹಾರಿಕ ಪತ್ರವನ್ನು ಕೊಟ್ಟಿರ್ತಾರೆ, ಮತ್ತೆ ಖಾಸಗಿ ಪತ್ರವನ್ನು ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ, ಅನುಪೂರ್ಣ ಅಂತ ಭಾವಿಸಿಕೊಂಡು ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೂರಿ ಶಿಕ್ಷಣ ಸಚಿವರಿಗೆ ಪತ್ರವನ್ನ ಬರೆಯಿರಿ. ನಮ್ಮ ಶಿಕ್ಷಣ ಸಚಿವರು ಯಾರು? ಮಧು ಬಂಗಾರಪ್ಪ. ಅವರಿಗೆ ಒಂದು ಲೆಟರ್ ನ ಬರೀಬೇಕು. ಮತ್ತು ಇವರಿಂದ ಇವರಿಗೆ ಬಲಭಾಗದಲ್ಲಿ ದಿನಾಂಕವನ್ನ ಹಾಕೊಂಡು ಪತ್ರದ ಒಡಲು ಅಂದ್ರೆ ಬಾಡಿಯ ಕಟ್ಟ ಸ್ವಲ್ಪ ಜಾಸ್ತಿ ಇರ್ಬೇಕು. ಫುಲ್ ಪೇಜ್ ಅನ್ನ ನೀವು ತಗೊಳ್ಳಿ ಮಕ್ಕಳೇ. ಫುಲ್ ಪೇಜ್ ತುಂಬಾ ಲೆಟರ್ ಇರ್ಬೇಕು. ಆ ತರ ನೋಡ್ಕೊಂಡ್ರೆ ಖಂಡಿತ ನಿಮ್ಗೆ ಒಳಗಡೆ ಏನು ಸ್ವಲ್ಪ ಕಡಿಮೆ ವಿಷಯವನ್ನು ಬರೆದ್ರು ಸಹ 3-4 ಅಂಕಗಳು ಸಿಗ್ತವೆ. ಇನ್ನೆಲ್ಲಾ ಚೆನ್ನಾಗಿ ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್ ಮಕ್ಕಳೇ. ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಬರ್ತಕ್ಕಂತ ಲಾಸ್ಟ್ ಮೇನ್ ಯಾವ್ದಪ್ಪ ಅಂದ್ರೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಪ್ರಬಂಧ ಇದೆ ಮಕ್ಕಳೇ, ಪ್ರಬಂಧ ತುಂಬಾ ಇದೆ. ರಾಷ್ಟ್ರೀಯ ಹಬ್ಬಗಳು ಯಾವ್ಯಾವ್ದು, ನಮ್ಮ ರಾಷ್ಟ್ರೀಯ ಹಬ್ಬಗಳನ್ನ ಯಾಕೆ ಆಚರಣೆ ಮಾಡ್ತೀವಿ ಅಂತ ಫಸ್ಟ್ ಬರೀಬೇಕು ಪೀಠಿಕೆಯಲ್ಲಿ. ವಿಷಯ ನಿರೂಪಣೆಯಲ್ಲಿ ಕೆಲವು ರಾಷ್ಟ್ರೀಯ ಹಬ್ಬಗಳನ್ನ ತಗೊಂಡು ಎಕ್ಸ್ಪ್ಲೈನ್ ಮಾಡ್ಬೇಕು. ಉದಾಹರಣೆಗೆ ರಾಷ್ಟ್ರೀಯ ಹಬ್ಬಗಳು ಅಂದ್ರೆ ಯಾವ್ದು? ಸ್ವಾತಂತ್ರ್ಯ ದಿನಾಚರಣೆ, ಗಾಂಧಿ ಜಯಂತಿ, ಶಿಕ್ಷಕರ ದಿನಾಚರಣೆ, ಇವುಗಳ ಬಗ್ಗೆ ಒಂದು 4 ತಗೊಂಡು ಎಕ್ಸ್ಪ್ಲೈನ್ ಮಾಡಿ ಲಾಸ್ಟ್ಗೆ ಉಪಸಂಹಾರದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನ ಯಾಕೆ ಆಚರಣೆ ಮಾಡ್ಬೇಕು, ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡಿದ್ರೆ ನಮ್ಮ ಮುಂದಿನ ಭವಿಷ್ಯಕ್ಕೆ ಏನ್ ಕೊಡುಗೆಯನ್ನ ಕೊಡ್ಬೋದು, ಇದನ್ನೆಲ್ಲ ಬರೆದ್ರೆ ನಿಮ್ಗೆ 5 ಅಂಕಗಳು ಮಕ್ಕಳು. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಡ್ಬೇಡಿ. ಲೆಟರ್, ಗಾದೆ ಇವನ್ನೆಲ್ಲ ಯಾರು ಬಿಟ್ಟು ಬರ್ತಾರೋ ಅವ್ರು ದಡ್ರು ಅಂತಾನೆ ಮಕ್ಕಳೇ. ನೀವು ದಡ್ರಾಗ್ಬೇಡಿ. ನಾನು ಹೇಳೋದೇನ್ ಗೊತ್ತಾ, ಕೆಲವು ತುಂಬಾ ಈಸಿ ಮೈನ್ ಇರ್ತವೆ, ಅವುಗಳನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಬರಬೇಡಿ. ಬಿಟ್ಟು ಬಂದ್ಮೇಲೆ ಯೋಚನೆ ಮಾಡೋದು ಆಗಲ್ಲ, ರಿಸಲ್ಟ್ ಬಂದ್ಬಿಡುತ್ತೆ ಆಮೇಲೆ. ಅದಕ್ಕೆ ಏನ್ ಮಾಡಿ, ಆವತ್ತಿಂದ ಓದ್ಕೊಳ್ಳಿ. ಕಷ್ಟ ಅನ್ನೋದು ಯಾವುದೂ ಇಲ್ಲ. ಎಲ್ಲ ಕಂಠಪಾಠ ಪದ್ಯಗಳನ್ನ ಒಂದ್ ಕಡೆ ಬರ್ಕೊಳ್ಳಿ, ಅದ್ರಲ್ಲಿ ಒಂದು ಸ್ಟ್ಯಾಂಡ್ ಕಂಪಲ್ಸರಿ ಓದ್ಕೊಳ್ಳಿ. ಖಂಡಿತ ಆಗುತ್ತೆ ಮಕ್ಕಳೇ. ಆಲ್ ದ ಬೆಸ್ಟ್. ಮುಂದಿನ ಕ್ಲಾಸಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದ.